ಕೊಡಗು ಜಿಲ್ಲಾ ಮೊಗೇರ ಸಮಾಜದ ವತಿಯಿಂದ 10ನೇ ವರ್ಷದ ರಾಜ್ಯಮಟ್ಟದ ಮೊಗೇರ ಕ್ರೀಡಾಕೂಟ ನಗರದ ಜನರಲ್ ಕೆಎಸ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಏಪ್ರಿಲ್ 18 ಮತ್ತು 19ರಂದು ನಡೆಯಲಿದೆ ಎಂದು ಸಮಾಜದ ಗೌರವಾಧ್ಯಕ್ಷ ಪಿಎಂ ರವಿ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪಿಎಂ ರವಿ, 2 ದಿನಗಳ ಕಾಲ ನಡೆಯುವ ಕ್ರೀಡಾಕೂಟದ ಕುರಿತು ಮಾಹಿತಿಯನ್ನು ನೀಡಿದರು. ಕೊಡಗನ್ನು ಒಳಗೊಂಡಂತೆ ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಹಾಸನ ಮತ್ತು ಕಾಸರಗೋಡು ಜಿಲ್ಲಾ ವ್ಯಾಪ್ತಿಯ ಮೊಗೇರ ಬಾಂಧವರು ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸಮಾಜ ಬಾಂಧವರನ್ನು ಒಗ್ಗೂಡಿಸುವ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಮೊಗೇರ ಸಮಾಜದ ಪ್ರತಿಭಾವಂತರನ್ನು ಗುರುತಿಸುವ ಉದ್ದೇಶದಿಂದ ಕ್ರೀಡಾಕೂಟವನ್ನು ಆಯೋಜಿಸಿಕೊಂಡು ಬರಲಾಗ್ತಾ ಇದೆ ಎಂದರು. ರಾಜ್ಯ ಮಟ್ಟದ ಕ್ರೀಡಾಕೂಟದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳಲು ಈಗಾಗಲೇ 60 ತಂಡಗಳು ನೋಂದಣಿ ಮಾಡಿಕೊಂಡಿವೆ. 4 ಓವರ್ಗಳಿಗೆ ಸೀಮಿತವಾಗಿ ಪಂದ್ಯಗಳನ್ನು ನಡೆಸಲು ಉದ್ದೇಶಿಸಲಾಗಿದೆ. ಏಪ್ರಿಲ್ 18ರಂದು ಬೆಳಿಗ್ಗೆ ಮೊಗೇರ ಸಮಾಜದ ಲಾಂಛನವನ್ನು ಒಳಗೊಂಡ ಧ್ವಜಾರೋಹಣದ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆಯನ್ನು ನೀಡಲಾಗುತ್ತೆ ಎಂದರು. ಉದ್ಘಾಟನಾ ಸಮಾರಂಭಕ್ಕೆ ಜಿಲ್ಲೆಯ ಶಾಸಕರು, ಸಂಸದರು ಹಾಗೂ ರಾಜ್ಯ ಮಟ್ಟದ ನಾಯಕರನ್ನು ಆಹ್ವಾನ ಮಾಡಲಾಗ್ತಾ ಇದೆ ಎಂದು ತಿಳಿಸಿದರು. ನಮ್ಮ ಕೊಡಗು ಜಿಲ್ಲೆಯಲ್ಲಿ ಮೊಗೇರ ಸಮಾಜ ಸರಿಸುಮಾರು 37,000 ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಒಂದು ಸಮುದಾಯ. ನಮ್ಮ ಜನಾಂಗದ ಸಂಘಟನೆಗಾಗಿ ಮತ್ತು ನಮ್ಮ ಜನಾಂಗದಲ್ಲಿರ್ತಕ್ಕಂಥ ಎಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿ ಇರ್ತಕ್ಕಂಥವರನ್ನು ಕೂಡ ಗುರುತಿಸಬೇಕು ಅಂತ ಹೇಳುವ ಒಂದು ನಿಟ್ಟಿನಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮ. ಈ ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆ ಮಾತ್ರ ಅಲ್ಲದೆ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು, ಚಿಕ್ಕಮಗಳೂರು, ಹಾಸನ ಮತ್ತು ನಮ್ಮ ಜಿಲ್ಲೆ ಒಟ್ಟು 6 ಜಿಲ್ಲೆಯ ಮೊಗೇರ ಸಮುದಾಯದವರು ಪಾಲ್ಗೊಳ್ಳುವಂಥ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ. ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಸರಿಸುಮಾರು ಒಂದು 4,000 ರಿಂದ 5,000 ಜನಸಂಖ್ಯೆ ಸೇರುವಂಥ ಒಂದು ನಿರೀಕ್ಷೆ ನಾವು ಇಟ್ಕೊಂಡಿದ್ದೇವೆ. ಇಡೀ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಸಂಘಟನೆ ಕಳೆದ 23 ವರ್ಷದ ಹಿಂದೆ ಸಂಘ ಸ್ಥಾಪನೆಗೊಂಡಿತ್ತು. ನಂತರ ದಿನಮಾನದಲ್ಲಿ ನಾವು ಕ್ರೀಡಾಕೂಟದ ಮುಖಾಂತರ ನಾವು ಈ ಜಿಲ್ಲೆಯಲ್ಲಿ ಸಂಘಟಿತರಾಗಿರುವಂಥದ್ದು. ಇದೀಗ ನಮಗೆ ಅವಶ್ಯಕತೆ ಕೂಡ ಇತ್ತು ಕ್ರೀಡಾಕೂಟದ ಮಾಡುವಂಥದ್ದು. ಯಾಕೆಂದರೆ ನಮ್ಮ ಜನಾಂಗವು ಇವತ್ತು ಒಂದು ರೀತಿಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಬೇರೆ ಬೇರೆ ಇದರಲ್ಲಿ ಕಾರ್ಯಕ್ರಮಕ್ಕೆ ಬರದೇ ಇರತಕ್ಕಂಥ ಸನ್ನಿವೇಶವನ್ನು ನೋಡಿದ್ದೀವಿ. ಅದನ್ನೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಈ ಕ್ರೀಡಾಕೂಟ ಮಾಡಬೇಕು. ಈ ಕ್ರೀಡಾಕೂಟದಿಂದ ನಮ್ಮ ಸಮುದಾಯದೊಳಗೆ ಒಂದು ಒಗ್ಗಟ್ಟು, ಸಾಮರಸ್ಯ ಮಾಡಕ್ಕೆ ಒಂದು ಸಹಕಾರ ಆಗ್ತದೆ ಅಂತ ಹೇಳುವ ನಿಟ್ಟಿನಲ್ಲಿ ಮಾಡತಕ್ಕಂಥ ಕಾರ್ಯಕ್ರಮ. ಮತ್ತು ಪುರುಷರಿಗೆ 400 ಮೀಟರ್ ಓಟದ ಸ್ಪರ್ಧೆ ಮತ್ತು ಮಹಿಳೆಯರಿಗೆ ಮತ್ತು 60 ವರ್ಷದ ಮೇಲ್ಪಟ್ಟ ನಮ್ಮ ಸಮುದಾಯದವರಿಗೆ ವೇಗದ ನಡಿಗೆ ಮತ್ತು ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತ ಬೇರೆ ಬೇರೆ ಕ್ರೀಡಾ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಮತ್ತು ನಮಗೆ ವಿಶೇಷವಾಗಿ ನಮಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇದೆ. ನಮಗೆ ಒಂದು ಸಮಾರಂಭ ಏನು ನಡೀತದೆ 19ನೇ ತಾರೀಕು ಏಪ್ರಿಲ್, ಅವತ್ತು ನಮ್ಮ ಸಮಾರಂಭದ ನಂತರ ನಾವು ಬೇರೆ ಬೇರೆ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಕ್ಕೆ ಇದೇ ಹೆಸರು ಕೂಡ ನೋಂದಣಿ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಸಮುದಾಯದಲ್ಲಿ ಇರ್ತಕ್ಕಂಥ ಅನೇಕ ಭರತನಾಟ್ಯದಲ್ಲೂ ಕೂಡ ನಮ್ಮ ಸಮುದಾಯದ ಮಕ್ಕಳಿದ್ದಾರೆ. ಭರತನಾಟ್ಯ, ನಾಟಕ, ಏಕಾಭಿನಯ ಪಾತ್ರ, ಜಾನಪದ ಗೀತೆ, ಮಿಮಿಕ್ರಿ ಮತ್ತು ಗ್ರೂಪ್ ಡ್ಯಾನ್ಸ್, ಛದ್ಮವೇಷ, ಜಾನಪದ ನೃತ್ಯ ಇಂಥ ಬೇರೆ ಬೇರೆ ರೀತಿಯ ಕಾರ್ಯಕ್ರಮವನ್ನು ಕೂಡ ನಾವು 19ನೇ ತಾರೀಕು ಸಮಾರಂಭದ ನಂತರ ನಾವು ಇಟ್ಕೊಂಡಿದ್ದೇವೆ. ಗೋಷ್ಠಿಯಲ್ಲಿ ಮೊಗೇರ ಸೇವಾ ಸಮಾಜದ ಜಿಲ್ಲಾಧ್ಯಕ್ಷ ಜನಾರ್ದನ್ ಪಿಬಿ, ಮಡಿಕೇರಿ ತಾಲೂಕು ಅಧ್ಯಕ್ಷ ರಘು ಪಿಸಿ, ಜಿಲ್ಲಾ ಕ್ರೀಡಾಧ್ಯಕ್ಷ ಚಂದ್ರ ಎಂಜಿ ಮತ್ತಿತರ ಸದಸ್ಯರು ಪಾಲ್ಗೊಂಡಿದ್ದರು.